ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರುದ್ರಪ್ಪ ಲಮಾಣಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಲಂಬಾಣಿ ಎಸ್ಸಿ ಇವರು ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಕೂಡ ಹೊಂದಿದ್ದಾರೆ. ಲಂಬಾಣಿ ಸಮುದಾಯದ ಏಕೈಕ ಶಾಸಕ ಇವರು. ಹಾವೇರಿ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಒತ್ತಡ ಕೇಳಿ ಬರ್ತಾ ಇದೆ. ಕಟ್ಟರ್ ಕಾಂಗ್ರೆಸ್ ನಾಯಕರಾಗಿದ್ದಾರೆ ರುದ್ರಪ್ಪ ಲಮಾಣಿ ಅವರು. ಈ ಹಿಂದೆ ಮೂರ್ ಜನ ಆಯ್ಕೆಯಾಗಿ ಬರ್ತೀರಿ ಈ ಸಮುದಾಯದಿಂದ. ಒಬ್ರು ರುದ್ರಪ್ಪ ಲಮಾಣಿ, ಮತ್ತೊಬ್ರು KMF ಅಧ್ಯಕ್ಷರಾಗಿದ್ದಂತಹ ಭೀಮಾ ನಾಯ್ಕ ಮತ್ತೆ ಪರಮೇಶ್ವರ್ ನಾಯ್ಕ. ಭೀಮಾ ನಾಯ್ಕ ಮತ್ತೆ ಪರಮೇಶ್ವರ್ ನಾಯ್ಕ ಒಳ ಜಗಳ, ಇವ್ರನ್ನ ಅವ್ರು ಸೋಲ್ಸಕ್ ಹೋಗಿ ಇವ್ರು ಸೋಲ್ಸಕ್ ಹೋಗಿ ಇಬ್ರು ಸೋತರು. ಈಗ ಆ ಸಮುದಾಯದಲ್ಲಿ ಮೂವರ ಪೈಕಿ ಗೆದ್ಕೊಂಡ್ ಬಂದವರು ರುದ್ರಪ್ಪ ಲಮಾಣಿ ಅವ್ರು ಮಾತ್ರ. ರುದ್ರಪ್ಪ ಲಮಾಣಿ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂತವ್ರು. ಈ ಬಾರಿ ಡೆಪ್ಟಿ ಸ್ಪೀಕರ್ ಆಗಿ 3 ವರ್ಷಗಳ ಕಾಲ, UT ಖಾದರ್ ಸ್ಪೀಕರ್, ಇವರು ಡೆಪ್ಟಿ ಸ್ಪೀಕರ್ ಆಗಿ 3 ವರ್ಷಗಳ ಕಾಲ ಯಶಸ್ವಿಯಾಗಿ ಡೆಪ್ಟಿ ಸ್ಪೀಕರ್ ಕೆಲಸ ಮಾಡಿದ್ದಾರೆ. ಬಹುತೇಕ ಈ ಬಾರಿ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಬಳಿ ಲಾಬಿ ಮಾಡ್ತಾ ಇರೋದು ನಿಜ. ಜೊತೆಗೆ ಆ ಸಮುದಾಯಕ್ಕೆ ನಾವು ಅವಕಾಶ ಕೊಡಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ಉಭಯ ನಾಯಕರು ಮಾಡಿರೋದು ನಿಜ. ನನಗೆ ಬಹುತೇಕ ಹಾವೇರಿಯಿಂದ ಯಾರು ಕೂಡ ಕಾಂಪಿಟೇಟರ್ಸ್ ಇಲ್ಲದೆ ಇರೋದ್ರಿಂದ ಇವರು ಹೆಸರು ಫೈನಲ್ ಆದ್ರೂ ಆಗ್ಬೋದು. ಇದರಲ್ಲಿ ಯಾವುದೇ ಆಶ್ಚರ್ಯನೂ ಕೂಡ ಇಲ್ಲ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಆಪ್ಷನ್ ಇಲ್ಲ. ಇಲ್ಲ ಡೆಪ್ಟಿ ಸ್ಪೀಕರ್ ಆಗಿ ಮುಂದುವರಿರಿ ಅಂತ ಹೇಳಿದ್ರು ಅದಕ್ಕೂ ಖುಷಿನೇ ಅವರು. ಆದ್ರೆ ನನ್ನ ಸಚಿವರನ್ನಾಗಿ ಮಾಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಮುದಾಯವಾರು ಕೊಡುವಂತಹ ಸಂಪ್ರದಾಯ ಬಿಜೆಪಿಗಿಂತಲೂ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಬಹುತೇಕ ಲಂಬಾಣಿ ಸಮುದಾಯ ರಾಜ್ಯಾದ್ಯಂತ ಇದೆ. ಕೇವಲ ಯಾವುದೋ ಒಂದ್ ಕಡೆ ಮಾತ್ರ ಸೀಮಿತ ಇಲ್ಲ, ಹಲವು ಕಡೆ ನಾವು ಯಾವುದೇ ಊರಿಗೋದ್ರು ಕೂಡ ಒಂದು ತಾಂಡ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಆ ಸಮುದಾಯ ಬಹಳಷ್ಟು ಬೇಡಿಕೆ ಇದೆ. ಈ ಬಾರಿ ರುದ್ರಪ್ಪ ಲಮಾಣಿ ಅವ್ರಿಗೆ ಆ ಅವಕಾಶ ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ.